ಸೈತಾನಿಗೆ ಗೊತ್ತು ನಿಮ್ಮನ್ನ ಹೇಗಾದ್ರೂ ಮಾಡಿ ನಿಮ್ಮನ್ನ ಸರ್ಪ್ರೈಸ್ ಮಾಡಬೇಕು. ಯಾಕಂದ್ರೆ ಮುಂದೆ ನೀ ದೊಡ್ಡ ವ್ಯಕ್ತಿ ಆಗ್ತೀಯ, ಮುಂದೆ ವ್ಯಕ್ತಿ ಆದಾಗ ನಿನ್ನನ್ನು ತುಳಿತೆ ಅಂತ ಸೈತಾನಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಮೊದಲೇ ಏನ್ ಮಾಡ್ತಾನೆ, ಚಿಗಟಿ ನಿನ್ನ ಲೈಫ್ ಕೆರಿಯರ್ನ, ನಿನ್ನ ವಿಷನ್ನ ಡಿಬೇಟ್ ಮಾಡಿ ನಿನ್ನ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾನೆ. ಅದಕ್ಕೆ ಸೀಕ್ರೆಟ್ ಏನು ಗೊತ್ತಾ ಶಾನನ್? ಯು ಹ್ಯಾವ್ ಟು ಹಿಟ್ ದ ಗಾಡ್ಸ್ ವರ್ಡ್ ರೈಟ್ ಇನ್ ಯೋರ್ ಹಾರ್ಟ್. ನಂಬರ್ 2, ಕರ್ತನ ವಾಕ್ಯ ನಿಮ್ಮ ಕಾಲಿಗೆ ದೀಪವಾಗಿ ಹಿಡ್ಕೋಬೇಕು. ನಂಬರ್ 3, ಕರ್ತನ ವಾಕ್ಯ ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತ ಅಮೂಲ್ಯವಾಗಿದೆ. ಮರ್ಸಿಡೀಸ್ ಕಾರು, ಆಡಿ ಕಾರು ಎಲ್ಲ ಬಂದಾಗ ಮನೆಯಲ್ಲಿ ಹೇಗೆ ಸಂಭ್ರಮ ಇರುತ್ತೆ, ಆ ಸಂಭ್ರಮಕ್ಕಿಂತ ದಾವೀದ ಹೇಳ್ತಾನೆ, ನನ್ನ ಹೃದಯದಲ್ಲಿ ನಿನ್ನ ನುಡಿ ಅದಕ್ಕಿಂತ ದೊಡ್ಡ ಸಂಭ್ರಮ. ನೋಡಿದ್ರೆ ಅವಾಗ ನೀನು ಹೇಳ್ತೀನಿ, ಆ ವಾಕ್ಯವನ್ನು ಎಲ್ಲಿವರೆಗೆ ತಗೊಂಡೋಗಿ ಮಾನ್ಯತೆಗೆ ಕೊಟ್ಟ, ಆ ವಾಕ್ಯನ ಎಷ್ಟರ ಮಟ್ಟಿಗೆ ಲಿಫ್ಟ್ ಮಾಡಿ ಅದು ಘನವಾಗಿ ಎತ್ತದ, ಅಷ್ಟೇ ಇವನ್ನ ಘನವಾಗಿ ದೇವ್ರ ಮೇಲೆ ಎತ್ತುತ್ತಾ ಇರತ್ತನ್ನ. ಬೆಳಗಿನ ಜಾವ ಎದ್ದೇಳ್ಬೇಕಾದ್ರೆ, ಅಪ್ಪ ಇದೋ ಎದ್ದಿದ್ದೀನಪ್ಪ, ನಿನಗೆ ಸ್ತೋತ್ರ ಬಲಿ ಸ್ತೋತ್ರ ಬಲಿ ಹೇಳ್ತಾ ಇದ್ದೀನಪ್ಪ, ಸ್ತೋತ್ರ ಬಲಿ ಅಂತ ಹೇಳ್ಬೇಕಾದ್ರೆ ನಿನ್ನ ನಾಮ ಮಹಿಮೆ ಹೊಂದತ್ತೆ. ಆವತ್ತಿನ ದಿನ ಬೆಳಗ್ಗೆ ಎದ್ದಾಗ ಆ ದಿನ ನಿಮಗೆ ಬ್ಲೆಸ್ಸಿಂಗ್ ಡೇ ಆಗಿರುತ್ತೆ. ಬಿಕಾಸ್ ಯು ಎಂಟರ್ಡ್ ಯುವರ್ ಡೇ with a praise and honoring God, and you are beginning your day with the victory of the Lord. Amen. Hallelujah. ಅದಕ್ಕೆ ದಾವೀದ ಎಲ್ಲಾ ಸಮಯದಲ್ಲಿ ಇದಕ್ಕೆ ಯಾಕೆ ಹೇಳ್ತಾನೆ, ದೇವರು ಸೇನಾಧೀಶನಾದ ದೇವರು ಯೆಹೋವನು ಅವನ ಸಂಗಡ ಇದ್ದುದರಿಂದ ಅವನ ಅಭಿವೃದ್ಧಿ ಹೊಂದುತ್ತಾ ಹೋದನು. ಡೇವಿಡ್ ವೆಂಟ್ ಆನ್ ಅಂಡ್ ಬಿಕೇಮ್ ಗ್ರೇಟ್ ಬಿಕಾಸ್ ದ ಗಾಡ್ ಆಲ್ಮೈಟಿ ವಾಸ್ ವಿತ್ ಹಿಮ್ ಅಂತ. ಏನ್ ಅರ್ಥ ಅಂದ್ರೆ, ಇಟ್ ವಾಸ್ ನಾಟ್ ಗಾಡ್ ವಾಸ್ ವಿತ್ ಹಿಮ್, ಇಟ್ ವಾಸ್ ದ ಗಾಡ್ಸ್ ವರ್ಡ್ ವಾಸ್ ವಿತ್ ಹಿಮ್. ಆ ವಾಕ್ಯ ಅವನೊಳಗಿತ್ತು, ಆ ಅಭಿಷೇಕ ಅವನಲ್ಲಿತ್ತು, ಆ ವೈರಾಗ್ಯ ಅವನಲ್ಲಿತ್ತು, ಆ ದೇವರನ್ನ ನಮ್ರತೆ ಮಾಡತಕ್ಕಂತ ಆ ಸಮಾಧಾನ ಭಕ್ತಿ ಅವನಲ್ಲಿತ್ತು.